ರೀತಿ ಮಾಡೋದು ತಪ್ಪ? ಮತ್ತು ಈ ದೇಶದ ಸಂಪತ್ತು ಎಲ್ಲರ ನಡುವೆ ಡಿವೈಡ್ ಆಗಿದೆ ಕರೆಕ್ಟಾಗಿ. ಯಾಕೆ ಹೆಚ್ಚಿದ್ದವ್ರದ್ದು ಯಾಕೆ ಗೊತ್ತಾಗಬಾರ್ದು? ಇವತ್ತು ಪ್ರಚಾರ ಮಾಡ್ತಾ ಇರ್ತಾರೆ ನಮ್ಮ ಜೋಶಿ ಅವರು ಮತ್ತು ಇನ್ನುಳಿದವರು, ಇಲ್ಲ ನೀವು ಸಿಕ್ಕರೆ ಹೇಳಬೇಡ್ರಿ, ದುಡ್ಡಿದ್ದು ಹೇಳಬೇಡ್ರಿ. ಯಾರದ ದುಡ್ಡಿದ್ದವ್ರಿಲ್ಲ, ಕೇವಲ 10% ಜನರು ಮಾತ್ರ, ಅದರಲ್ಲೂ 1% ಕಾರ್ಪೊರೇಟ್ಗಳು. ಅವ್ರು ಹೇಳೋದಿಲ್ಲ ಅದನ್ನು, ಯಾಕೆ ಆ ರೀತಿ ಗಳಿಸ್ತಾ ಇರ್ತಾರೆ. ಉಳಿದವ್ರು ನಿಮ್ಮಂಥವ್ರ ಗತಿ ಏನಾದ್ರಿಲ್ಲ, ತಿಂಗಳಿಗೆ 10,000 ಗಳಿಸೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೇಳಬಾರ್ದು? ನಮ್ಮ ಅಕೌಂಟ್ ನಂಬರ ಏನೋ ಭಾಳಷ್ಟು ದುಡ್ಡು ಗಳಿಸ್ತಾ ಇದ್ದೀವ. ಇವೆಲ್ಲ ಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ ಅಂತ ಲಾಸ್ ಆಗ್ತದೆ. ಏನೋ ದೇಶ ಹೆಂಗೆ ಹೊಡಿತದ್ರಿ? ಯಾವಾಗ ಕೂಡಿದ ಜಾತಿಲ್ದ ನಮ್ಮ ದೇಶ? ಹಿಂದೂ ಅನ್ನುವಂಥದ್ದು ಒಂದು ಜೀವನ ಪದ್ಧತಿ, ಈಗಾಗಲೇ ಸಾಕಷ್ಟು ಜನ ಡಿಫೈನ್ ಮಾಡಿದ್ದಾರೆ ಅದನ್ನು. ಜಾತಿ ಒಂದೇ ಈ ದೇಶದಲ್ಲ. ಜಾತಿಯಿಂದ ಧರ್ಮ ಹುಟ್ಟಿತೋ, ಜಾತಿ ಹುಟ್ಟಿತೋ ಬಿಟ್ಟುಬಿಡೋಣ ಅದನ್ನು. ಹಿಂದೂ ಧರ್ಮ ಜಾತಿಯಿಂದ ಹುಟ್ಟಿತಾ, ಧರ್ಮ ಅಥವಾ ಧರ್ಮ ತಾನಾಗಿ ಸ್ವತಃ ಹುಟ್ಕೊಂಡ್ಬಿಡ್ತಾ, ಅಥವಾ ಜೀವನ ಪದ್ಧತಿನ ಡಿಸೈಡ್ ಮಾಡೋಣ ಅದನ್ನು. ಬಟ್ ಇವತ್ತು ನಾವು ಕೇಳ್ತಾ ಇರೋದು ಇಷ್ಟ, ಜಾತಿ ಇವತ್ತು ಹುಟ್ಟಿದ್ದ, ನಾವು ಸೃಷ್ಟಿ ಮಾಡಿದ್ದ, ಅದು ನಮ್ಮ ಹಿಂದಿನವರು ಸೃಷ್ಟಿ ಮಾಡಿದ್ದ. ಯಾವ ಕಾಲ ಗೊತ್ತಿಲ್ಲ, ಎಂದು ಹುಟ್ಟಿತೋ ಗೊತ್ತಿಲ್ಲ. ಭಾರತದಲ್ಲಿ ಸಂಸ್ಕೃತಿ ಅಂತ ನಾವು ಅಂತೀವಿ, ತಿಳುವಳಿಕೆ ಅಂತ ನಾವೇನು ಅಂತೀವಿ. ಮತ್ತು ಈ ಭಾರತದ ಸ್ಪೆಷಲ್ ಲಕ್ಷಣ ಇದು ಜಾತಿ. ಇನ್ನುಳಿದ ದೇಶಗಳಲ್ಲಿ ಜನಾಂಗೀಯ ಅದ, ಕರಿಯ ಬಿಳಿಯ ಮತ್ತೊಂದು ಜಾತಿ, ಮತ್ತೊಂದು ಇದು ಜನಾಂಗ ಅಂತೇಳಿ ಬರ್ತಾಯಿದ್ದಾವೆ. ಅಲ್ಲಿ ಕ್ರಿಶ್ಚನ, ಇಸ್ಲಾಂ ಇಂಥ ಧರ್ಮಗಳು ಬರ್ತಾಯಿದ್ದಾವೆ. ಇಲ್ಲಿ ನಮ್ಮಲ್ಲಿ ಮಾತ್ರ ಇದು ಜಾತಿಗಳು, ಓಣಿಗೊಂದು ಜಾತಿ, ಊರಿಗೊಂದು ಜಾತಿ, ಓಣಿ ಬಿಟ್ಟು ಓಣಿಗೊಂದು ಜಾತಿಗಳು, ಜಾತಿ ನೆಲಗಟ್ಟಲ್ಲಿ ಓಣಿಗಳು ಡಿವೈಡ್. ಇದು ನಮ್ಮಲ್ಲಿದೆ ರೀ. ಇವತ್ತಲ್ಲಿ ಈ ಸಿದ್ದರಾಮಯ್ಯನವರು